ನಾನು ಒಂದು ಉದಾಹರಣೆ ಕೊಡ್ತೀನಿ. 2007 ಇದೇ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ ಸುಮಾರು 25 ವರ್ಷದ ಸಮಸ್ಯೆ. ಬೆಂಗಳೂರಿನ ಗಿರಿನಗರದ ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ ಯಾವ್ಯಾವ ಮಂತ್ರಿಗಳಿಗೆ ಏನೇನು ಉಡುಗೊರೆ ಹೋಗಿತ್ತೋ ಸರ್ ಮಾಡ್ಕೋಬೇಕು ಅಂತ ಕೃಷ್ಣ ಭಟ್ರಿಂದ. ಆ ಒಂದು ವಿಷಯದಲ್ಲಿ ಜನ ಯಾವಾಗ ನಮ್ಮನ್ನ ಅಲ್ಲಿಂದ ಖಾಲಿ ಮಾಡಿಸ್ತಾರೋ ಅಂತ ಹೇಳಿ ಆ ಸೊಸೈಟಿಯ ಬಡಾವಣೆಯನ್ನ ಬುಲ್ಡೋಸ್ ಮಾಡ್ತಾರೆ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆದಾಗ ಬಂದರಲ್ಲಪ್ಪ ನನ್ನ ಹತ್ರ ಹಲವಾರು ಜನ ತಾಯಂದ್ರು ವಯಸ್ಸಾಗಿರೋ ಹಿರಿಯರು ಎಲ್ಲ ಬಂದ್ರಲ್ಲ. ಅವತ್ತು ನಾನು ತೀರ್ಮಾನ ಕೊಟ್ಟೆ, ಕಾನೂನಿನ ವ್ಯಾಪ್ತಿ ಒಳಗೆ ಈ ಒಂದು ಜನಗಳ ಬದುಕು ಸಮಸ್ಯೆ ಆಗದಾಗೆ ಬಿಡಿಎಯಿಂದ ಒಂದು ತೀರ್ಮಾನ ಮಾಡಿ ಅಂತ ಹೇಳಿ ಒಂದು ಆದೇಶ ಮಾಡಿದೆ. ಅದ್ರ ಮೇಲೂ ಕೇಸ್ ಹಾಕಿ ಆ ಜನ ಉಳಿಸಿದ್ದಕ್ಕೆ ಗಿರಿನಗರನ ಅದಕ್ಕೂ ಕೋರ್ಟ್ ಮುಂದೆ ಕರ್ಕೊಂಡೋಗಿ ನಿಲ್ಸಿದ್ರು ನನ್ನ. ಅದಕ್ಕೂ ಬೇಲ್ ತಗೊಂಡಿದ್ದೀನಿ ಸಿದ್ದರಾಮಯ್ಯನವರೇ, ಬೇಲ್ ಅದಕ್ಕೂ ತಗೊಂಡಿದ್ದೀನಿ. ಬಟ್ ಅದು ಕೇಸ್ ಅದು ಡಿಸ್ಮಿಸ್ ಆಗಿದೆ ಬಿಡಿ, ಅದು ಇಲ್ಲ. ಈಗ ಬೇಲಿನ ಬಗ್ಗೆ ಹೇಳ್ತಿರಲ್ಲ, ಅದು ಕೇಳ್ತಾ ಇರೋದು. ನಾನು ಯಾತಿಗೆ ಬೇಲ್ ತಗೊಂಡೆ? ಮತ್ತೆ ಸಾಯಿ ವೆಂಕಟೇಶ್ವರದಲ್ಲಿ ಜನಕಲ್ ಮೈನಿಂಗ್ನಲ್ಲಿ ಯಾವ ನಿಮ್ ಕೆಂಪಣ್ಣನ ಇಟ್ಕೊಂಡಿದ್ರಿ. ಪಾಪ ಯಾರೊಬ್ಬ ಕ್ಯಾನ್ಸರ್ ಆಗಿ ತೀರ್ಕೊಂಡು ಹೋದ್ನಲ್ಲ ಅಧಿಕಾರಿ ಚರಣ್ ರೆಡ್ಡಿ, ಎಲ್ಲ ಕೂತು ಚರ್ಚೆ ಮಾಡಿ ಕುಮಾರಸ್ವಾಮಿನ ಒಂದ್ ದಿವಸಲಾದ್ರೂ ಜೈಲಿಗೆ ಕಳಿಸ್ಬೇಕು ಅಂತ ನಡೆಸಿದಾರಲ್ಲಪ್ಪ. ನಮ್ಮ ವಕೀಲರು ಹೇಳಿದ್ರು, ನೀವೆಲ್ಲ ಹುಡುಗಾಟ ಆಡಬೇಡಿ, ನಿಮ್ಮ ಜೈಲಿಗೆ ಕಳಿಸಿದ್ರೆ ಮಾಧ್ಯಮಗಳಲ್ಲಿ ಕುಮಾರಸ್ವಾಮಿಗೆ ಜೈಲು ಅಂತ ಬರುತ್ತೋ ಹೊರತು ಯಾವ ಕಾರಣಕ್ಕೆ ಜೈಲಿಗೆ ಕಳಿಸಿದ್ರು ಅನ್ನೋದು ಹೇಳಲ್ಲ. ಅದರಿಂದ ನೀವು ಬೇಲ್ ತಗೊಂಡು ಹೋಗಿ ತನಿಖೆಗೆ ಅಂದ್ರು ವಕೀಲರೇ. ಅವರ ಸಲಹೆ ಮೇರೆಗೆ ಬೇಲ್ ತಗೊಂಡು ಹೋದೆ. ಫಸ್ಟ್ ಹೇಳ್ತಾರೆ, ಸರ್ ಇದಕ್ಕೆಲ್ಲ ಬೇಲ್ ಹಾಕ್ಬೇಕಿತ್ತು, ನಿಮ್ಮ ಹತ್ರ ಏನೋ ಒಂದು ಹೇಳಿಕೆ ತಗೊಂಡು ಬಿಡಕ್ಕೆ ನಾವು ಬರಕ್ಕೆ ಹೇಳಿದ್ದು ಸರ್, ಅಷ್ಟೇ ಸರ್ ಅಂದ್ರು. ಆಮೇಲೆ ಮಾರನೇ ದಿವಸ ಪತ್ರಿಕೆಯಲ್ಲಿ ಏನು ಬಂತು, ಕುಮಾರಸ್ವಾಮಿ ಅವರನ್ನ ಅರೆಸ್ಟ್ ಮಾಡಿ ಬೇಲ್ ಮೇಲೆ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರಲ್ರಿ ಸಿದ್ದರಾಮಯ್ಯನವರೇ. ನಿಮ್ಮ ಅಧಿಕಾರಿಗಳು ಯಾರ್ರೀ ಡೈರೆಕ್ಷನ್ ಕೊಟ್ಟಾರ ನಿಮಗೆ? ಇದು ಷಡ್ಯಂತ್ರ ಅಲ್ವಾ? ಪಾಪ ಏನು ಪಾರದರ್ಶಕವಾದ ಆಡಳಿತ ನಿಮ್ದು. ಕೆಂಪಣ್ಣನ ವರದಿ ಎಲ್ಲಿ ತಗೊಂಡೋಗಿಟ್ರಿ? ಯಾವ ಸ್ಮಶಾನದಲ್ಲಿ ಊತಾಕಿದಿರಿ? ಕೆಂಪಣ್ಣನ ವರದಿಯ ಇದು ಸಾಯಿ ವೆಂಕಟೇಶ್ವರದಲ್ಲಿ ಇಲ್ಲಿ ಗಂಗೆನಲ್ಲಿ ಇದೆಯಲ್ಲ. ನಾನು ನನ್ನ ಮುಂದೆ ಅವನು ಯಾರ ಬಂದಲ್ಲ, ಅರ್ಜಿ ನನಗೆ, ನಾನು ಜನತಾ ದರ್ಶನ ದಿನಕ್ಕೆ 5,000 ಜನ ನೋಡಿದ್ದೀನಿ, 10,000 ಜನ ನೋಡಿದ್ದೀನಿ, ರಾತ್ರಿ 12 ಗಂಟೆ 1 ಗಂಟೆವರೆಗೆ. ನನ್ನ ಮುಂದೆ ಕೊಡ್ತಾ ಇದ್ದಂತ ಅರ್ಜಿ ಯಾವನೇ ಬಂದು ಕೊಟ್ರು ಕಡತದಲ್ಲಿ ಮಂಡಿಸಿ ಅಂತ ಸೈನ್ ಹಾಕಿದ್ದೀನಿ. ತೆಗಿರಿ. ವಿಧಾನಸೌಧದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಸೈನ್ ಹಾಕಿದ್ದೀನಿ. ನಾಡಿನ ಬಡವರು ಬಂದಾಗಿರ್ಬೋದು, ಯಾರೇ ಬರಲಿ, ಒಂದು ಅರ್ಜಿ ಕೊಟ್ರೆ ಕಡತದಲ್ಲಿ ಮಂಡಿಸಿ ಅಂತಕ್ಕಂಥದ್ದನ್ನ ಬರೆದಿದ್ದೇನೆ. ನಾನು ನಿಮ್ ತರ ಇಲ್ಲ ಅಂತ ಹೇಳಲ್ಲ. ನಾನು ಸೈನ್ಯ ಹಾಕಿಲ್ಲಪ್ಪ, ನಾನು ಸೈನ್ಯ ಹಾಕಿಲ್ಲ, 14 ಸೀಟ್ ನಾನೇ ಕೊಟ್ಟೆ, ನಾನು ಅದು ಹೇಳ್ತಾ ಇಲ್ಲ. ಸೈನ್ ಹಾಕಿದ್ದೀನಿ, ಯಾವನ ಬಂದವನೇ ಕೊಟ್ಟವನೇ, ಪೇಪರ್ ಕಡತದಲ್ಲಿ ಮಣಿಸಿ ಅಂತ ಹಾಕಿದ್ದೀನಪ್ಪ. ಬಂತಪ್ಪ ಫೈಲ್ ನನ್ನ ಹತ್ರ. ಏನ್ ಆದೇಶ ಮಾಡಿದ್ದೀನಿ? ಹಲವಾರು ಕೋರ್ಟ್ನ ಆದೇಶದ ಪ್ರತಿಗಳ ಹಿನ್ನೆಲೆಯಲ್ಲಿ ಆ ಒಂದು ಬಡಾವಣೆಯಲ್ಲಿ ಭೂಸ್ವಾಧೀನ ಆಗಿದೆಯೋ, ಬಡಾವಣೆ ರಚನೆ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಆ ಭೂಮಾಲೀಕರನ್ನ ಮತ್ತೆ
ಬಿಡಿ ಅಧಿಕಾರಿಗಳನ್ನ ಕರೆದು ಒಂದು ಚರ್ಚೆ ಮಾಡಿ ಆ ಡಿನೋಟಿಫಿಕೇಶನ್ ಅದು ಕೋರ್ಟ್ಗಳ ಆದೇಶದ ಮೇರೆಗೆ ನೀವು ಕರೆದು ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ನನಗೆ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಅಷ್ಟಿದ್ದ ನಾನು ಆಸ್ತಿ ಕಬಳಿಸ್ಕೋಬೇಕು ಅನ್ನೋದಾಗಿದ್ರೆ ಫೈಲ್ನ ಕ್ಲೋಸ್ ಮಾಡಿದ್ದೀನಿ. ಅದು ನಾನು ಡಿನೋಟಿಫಿಕೇಶನ್ ಮಾಡಲಿಲ್ಲ. ಅದು ಗಂಗನಹಳ್ಳಿಗೆ ನಾನೇನು ಹೋಗ್ಬಿಟ್ಟು ಬೇಲ್ ತಗೊಂಡಿಲ್ಲ. 15ರಲ್ಲಿ ನೀವೇ ಕೇಸ್ ಹಾಕಿರೋದು ಸಿದ್ದರಾಮಣ್ಣವ್ರೆ. ಮತ್ತೆ 18ಗೆ ನನ್ನ ಯಾಕೆ ಮುಖ್ಯಮಂತ್ರಿ ಮಾಡ್ಕೊಂಬಂದ್ರಿ? ಬಂದಿರಿ ಎಲ್ಲ ಸೇರಿ ಈಗ ಹೇಳ್ತಾ ಇದ್ರಲ್ಲ.